ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜು ಶಮ್ಮು ಕೆನಡಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹರಿಯಾಲಿ ಚಿಕನ್ ರೆಸಿಪಿನ ತೋರಿಸಿದ್ದೀನಿ. ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಒಂದು 3 ಸ್ಪೂನಷ್ಟು ನಾನು ಇಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳಿದ್ರೂ ಕೂಡ ಹಾಕ್ಕೋಬೋದು. 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 2 ಸ್ಪೂನಷ್ಟು ನಾನು ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕೂಡ ನಾವು ಕಡಿಮೆ ಉರಿನಲ್ಲಿ ಇವಾಗ ಬಿಸಿ ಮಾಡ್ಕೊಂಡು ಬರೋಣ. ತುಂಬ ಬಿಸಿ ಆಗೋದು ಬೇಡ, ಸ್ವಲ್ಪ ಬೆಚ್ಚಗೆ ಅಂತಾರಲ್ಲ ಅಷ್ಟು ಬಿಸಿ ಇದ್ದರೆ ಸಾಕು. ಬಿಸಿಯಾಗಿದೆ. ಇವಾಗ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಮತ್ತು ನಾನು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತೆ ನಾನಿವಾಗ ಬಿಸಿ ಮಾಡಿರೋ ಮಸಾಲೆಗಳನ್ನ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಬರ್ತೀನಿ. ಕಾಶ್ಮೀರ್ ಚಿಲ್ಲಿನ ನಾನು ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತರಿಯಾಗಿದ್ದರೆ ಸಾಕು. ತುಂಬ ನುಣ್ಣಗೇನು ರುಬ್ಕೋಬೇಕಂತಿಲ್ಲ, ಇಷ್ಟಿದ್ರೆ ಸಾಕು. ಬೇರೆ ಎಲ್ಲ ಥರ ಚಿಕನ್ನ ಎಲ್ಲರೂ ತಿಂದಿರ್ತೀರ, ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನಾನು 3/4 kg ಚಿಕನ್ನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ನೀಟಾಗಿ ನಾನು ಕೈಯಲ್ಲೇ ಕಲಿಸ್ಕೊಳ್ತೀನಿ. ಎಲ್ಲ ಚಿಕನ್ನಿಗೆ ಮಸಾಲೆ ಹಿಡಿಬೇಕು, ಆ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ಇದೆಲ್ಲ ನೋಡಿ ಈ ರೀತಿ. ಇದಕ್ಕೆ ಇವಾಗ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತೀನಿ. ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಕಲಿಸ್ಬೇಕು. ಯಾವುದೇ ಥರ ನೀರನ್ನಾಗಲಿ ಮೊಸರನ್ನಾಗಲಿ ಹಾಕೋ ಆಗಿಲ್ಲ. ಬರೀ ನಿಂಬೆಹಣ್ಣು ಜ್ಯೂಸಲ್ಲಿ ಈ ಮಸಾಲೆನೆಲ್ಲ ನೀಟಾಗಿ ಕಲಿಸ್ಬೇಕು. ಅದು ಚಿಕನ್ನಿಗೆ ಹಿಡಿಯುತ್ತೆ. 20 ನಿಮಿಷ ಇಲ್ಲ 30 ನಿಮಿಷ ಇದೆ ಹಾಗೆ ಇಡಬೇಕು. ಯಾಕೆಂದರೆ ಚೆನ್ನಾಗಿ ಇದು ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡ್ದಿರುತ್ತೆ, ಅದಕ್ಕೋಸ್ಕರ. 20 ನಿಮಿಷ ಆಗಿದೆ. ಒಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲಲ್ಲಿ ನಾನು ಅಳತೆಯಲ್ಲಿ ಹಾಕ್ತಾಯಿಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಚಿಕನ್ನಿಗೆ ಎಷ್ಟು ಬೇಕು ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಆಯಿಲ್ ಬಿಸಿಯಾಗಿದೆ. ನಾನು ದಪ್ಪ ಸೈಜು 2 ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬ್ರೌನ್ ಕಲರ್ ಬರೋವರೆಗೂ, ತುಂಬ ಜಾಸ್ತಿ ಬ್ರೌನ್ ಕಲರಲ್ಲ, ಒಂದು ಮೀಡಿಯಮ್ ಬ್ರೌನ್ ಕಲರ್ ಬರೋವರೆಗೂ ನಾನು ಇದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಸಾಕು. ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ದೋಸೆ ಜೊತೆ, ಚಪಾತಿ ಜೊತೆ ಮತ್ತು ರೈಸ್ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹರಿಯಾಲಿ ಚಿಕನ್ ರೆಸಿಪಿ. ಇದುವರೆಗಾಗಿ ನಿಮಗೆ ಯಾರೂ ಈ ರೀತಿ ರೆಸಿಪಿನ ಹೇಳ್ಕೊಟ್ಟಿಲ್ಲ. ಚಿಕನ್ನಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ತಿಂದರೆ ನಿಮಗೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಒಂದೇ ಥರ ಚಿಕನ್ ರೆಸಿಪಿನ ತಿಂದು ನಿಮಗೂ ಬೋರ್ ಆಗಿರುತ್ತೆ ಅಲ್ವಾ? ಒಂದು ಸಲ ಇದನ್ನು ಟ್ರೈ ಮಾಡಿ. ಇವಾಗ ಎಲ್ಲ ಒಂದು ಸಲ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಫಸ್ಟೇ ಹಾಕಿರ್ತೀರಲ್ವ, ಸೊ ಹಂಗಾಗಿ. ಅದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಲಿಕ್ಕೆ ಅಂತ ಸ್ವಲ್ಪ ಬಿಡೋಣ. ಒಂದು ಪ್ಲೇಟ್ನ ಮುಚ್ಚಿ ಬೇಯಲಿಕ್ಕೆ ಅಂತ ಬಿಡ್ತೀನಿ. ಚಿಕನ್ ಅರ್ಧ ಭಾಗ ಬೆಂದಿದೆ. ಇದಕ್ಕೆ ನಾನಿವಾಗ ಕಸೂರಿ ಮೆಂತಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರನ್ನ ಹಾಕಿರಲಿಲ್ಲ. ನಿಮಗೇನಾದರೂ ಸ್ವಲ್ಪ ಗ್ರೇವಿ ಬೇಕು ಅಂತ ಅಂದರೆ 1 ಗ್ಲಾಸಷ್ಟು ನೀವು ನೀರನ್ನ ಹಾಕ್ಕೊಳ್ಳಿ. ನನಗೆ ಇಷ್ಟು ಸಾಕು, ಹಾಗಾಗಿ ನಾನು ನೀರನ್ನ ಹಾಕಿಲ್ಲ. ಯಾಕೆಂದರೆ ಚಿಕನ್ನಲ್ಲೇ ನೀರು ಬಿಡುತ್ತೆ, ಹಾಗಾಗಿ. ಮತ್ತು ನಾನಿವಾಗ 10 ನಿಮಿಷ ಇದನ್ನು ಬೇಯಲಿಕ್ಕೆ ಅಂತ ಬಿಡ್ತೀನಿ. ಇವಾಗ ಚಿಕನ್ ಫುಲ್ ಬೆಂದಿದೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಹರಿಯಾಲಿ ಚಿಕನ್ ರೆಸಿಪಿ ರೆಡಿಯಾಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಕೂಡ